ಏನಿವತ್ತು ನಾನು ಮಾಧ್ಯಮದವ್ರನ್ನ ಮತ್ತು ನಮ್ಮ ಸ್ನೇಹಿತರಾದಂಥ ನಮ್ಮ ಮಾಧ್ಯಮ ಮಿತ್ರರನ್ನು ಕರೆಸಿರೋ ವಿಚಾರ ಏನಂದರೆ, ನಿನ್ನೆ BJPಯವರು ಗ್ರಾಮಾಂತರ ಅಧ್ಯಕ್ಷರು ಲಕ್ಷ್ಮೀನಾರಾಯಣವರು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ, ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಈಶ್ವರ ದೇವರ ವಿನಾಂತಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಸುಳ್ಳು ಸುದ್ದಿ ಅದು. ಅದಕ್ಕೆ ಅವರು ಸ್ಪಷ್ಟನೆ ಕೊಡಬೇಕು. ಅದಕ್ಕೆ ನಾನು ಈಗ ಮಾಧ್ಯಮ ಮುಖಾಂತರ ನಾನು ಇವತ್ತು ದಾಖಲೆಗಳ ಸಮೇತ ನಂದೇನಿದೆ, ನನ್ನ ಜಮೀನೇನಿದೆ, ನನ್ನ ಹೆಸರಲ್ಲೇನಿದೆ ದಾಖಲೆಗಳ ಸಮೇತ ನಾನು ಕೊಡ್ತಾ ಇದ್ದೀನಿ. ಏನಪ್ಪ ಇದು ಅವರು ಸುಳ್ಳು ಸುದ್ದಿ ಹೇಳಿದ್ದಾರೆ ಅಂದರೆ, ಈಶ್ವರ ದೇವಸ್ಥಾನ ವಿನಾಂತಿ ನಾಗಶೆಟ್ಟಹಳ್ಳಿ ಹತ್ರ 2 ಎಕರೆ ಚಿಲ್ಲರೆ ಇದೆ. ಅದರಲ್ಲಿ ಆ ಜಾಗ ಹಂಗೆ ಇದೆ, ಯಾರು ಒತ್ತುವರಿ ಮಾಡ್ಕೊಂಡಿಲ್ಲ. ನಂದು 38/1, 38/2, 38/3, 38/4 4 ನಂಬರ್ಗಳು ನಮ್ಮ ಹೆಸರಲ್ಲಿ ಬರ್ತಾಯಿದೆ. ನಾವು ಪರ್ಚೇಸಿಂಗ್ ಮಾಡಿರೋ ಲ್ಯಾಂಡು. ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದರೇ ಲಕ್ಷ್ಮೀನಾರಾಯಣ ಅವರು ಪಾಪ ಸಿಕ್ಕಿದ್ದು ಮಾತಾಡಿದ್ದಾರೆ. ಅದಕ್ಕೆ ಮಾತಾಡೋದಕ್ಕೆ ಅದಕ್ಕೂ ಒಂದು ನಾನು ಸಂಪಂಗಿ ಮೇಲೆ ಆರೋಪ ಮಾಡಿರೋದೇನೆಂದರೆ, ತೋಟಿ ವಿನಾಂತಿ ಜಾಗ ನಾನು ತಾಲೂಕು ಆಫೀಸಲ್ಲಿ ಸರ್ಟಿಫೈ ಕಾಪಿ ತಗೊಂಬಂತ ಮಾಡಿರೋದು. ಸುಳ್ಳು ಸುದ್ದಿ ನಾನು ಮಾಡಿಲ್ಲ. ಇವರು ಸುಳ್ಳು ಮಾಡಿದ್ದಾರಲ್ಲ, ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ ಇವ್ರ ಮೇಲೆ, ಸುಮ್ಮನೆ ಬಿಡಲ್ಲ ಇವ್ರನ್ನ. ನಾನು ಒಂದೇ ಒಂದು ಇಂಚು ಯಾರ್ದು ಒತ್ತುವರಿ ಮಾಡ್ಕೊಂಡಿಲ್ಲ. ಬೇಕಾದರೆ ನಮ್ಮೂರಲ್ಲಿ 150 ಮನೆಗಳಿದ್ದ, ವಿಚಾರಿಸಿ, ಯಾರನ್ನ ವಿಚಾರಿಸಲಿ. ನಾಗರಾಜ್ ಹೆಂಗಿ ಅಂತ, ನಾಗರಾಜ್ ಏನಾದರೂ 1 ಅಡಿ 1 ಗುಂಟೆ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ನಾಳೆನೇ ಪ್ರೈವೇಟ್ ಸರ್ವೇರ್ನ ಕರೆಸಲಿ, ಪರವಾಗಿಲ್ಲ. ಗೌರ್ಮೆಂಟ್ ಸರ್ವೇರ್ ಬೇಡ, ಪ್ರೈವೇಟ್ ಸರ್ವೇರ್ನ ಕರೆಸಿ ಸರ್ವೆ ಮಾಡಿಸ್ಲಿ. ನಾನೇನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ, ಮನೆಗಳು ಕಟ್ಟಿದರೆ ಡೆಮೊಲೇಷನ್ ಮಾಡಿಸ್ತೀನಿ. ಜಮೀನು ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಬಾಣಿ ಹೊಡ್ತು ಬಿಡ್ತೀನಿ, ನಾನು ಬಿಟ್ಬಿಡ್ತೀನಿ. ದೇವಸ್ಥಾನಕ್ಕೆ ಜಾಗಕ್ಕೆ ಹೋಗಿ ಅಷ್ಟು ಮೂರ್ಖರಲ್ಲ ನಾವು. ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋರು ನಾವು, ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋರು. ಮೊನ್ನೆ ಯಾವುದೇ ಈಶ್ವರ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿರೋ ನಾವು. ನಮಗೇನಕ್ಕೆ ಬೇಕು ದೇವಸ್ಥಾನ ಜಾಗ? ಸ್ವಾಮಿಗೆ ಇದ್ರ ಬಗ್ಗೆ ಅನುಭವ ಇಲ್ಲ. ಸ್ವಾಮಿಗೆ ನಮ್ಮ ಊರ ಬಗ್ಗೆನೂ ಏನೂ ಗೊತ್ತಿಲ್ಲ ಅವ್ರಿಗೆ. ಅವರೆಲ್ಲೋ ಇದ್ಕೊಂಡು ಸುಂಡ್ರಪಾಳ್ಯದಲ್ಲಿ ಇದ್ಕೊಂಡು ಇಲ್ಲಿ ಬಂದು ನಮ್ಮ ಕಗ್ಲಳ್ಳಿ ದೇವಸ್ಥಾನ ಹತ್ರ ಬಂದು ಖಜಾನ್ಸಿ, ನಾನು ಕಾರ್ಯದರ್ಶಿ ಅಂತ ಹೇಳ್ಬಿಟ್ಟು ಉಂಡಿ ಕಾಸು ಎತ್ಕೊಂಡು ಹೋಗ್ತಾ ಇದ್ದವರು ಅವರು. ನಮಗೆ ಬೇಕಾ ದೇವಸ್ಥಾನ ಕಾಸು? ನಮ್ಗೆ ಬೇಕಾ ದೇವಸ್ಥಾನ ಜಾಗ? ನಮ್ಗೇನು ಬೇಕು ಇರೇ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಲಕ್ಷ್ಮಣನಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಸುಳ್ಳು ಸುದ್ದಿ ಮಾಡಿದ್ದೀರಲ್ಲ, ಇದಕ್ಕೆ ಪ್ರತ್ಯೇಕ ನಾನು ತೋರಿಸ್ಬೇಕಲ್ಲಿ. ನಾಳೆನೇ ಬನ್ನಿ, ಪ್ರೈವೇಟ್ ಸರ್ವೇನ ಕರ್ಕೊಂಬನ್ನಿ. ಆ ಪ್ರೈವೇಟ್ ಸರ್ವೆ ಫೀಸು ನಾನು ಕೊಡ್ತೀನಿ, ನೀವು ಸರ್ವೆ ಮಾಡಿಸಿ. ನಾನೇನಾದರೂ ಒತ್ತುವರಿ ಮಾಡಿದರೆ ಅವಾಗೆ ತಿರುಗೊಳಿಸ್ತೀನಿ. ಇಲ್ಲಿದ್ರೆ ನಿಮ್ಮನ್ನೇ ಯಾವ ಥರ ನಿಮಗೆ ಉತ್ತರ ಕೊಡ್ಬೇಕು ಹೇಳಿ? ಏಜ್ ಆಗಿದೆ, ಅರ್ಚಕರಾಗಿ ನೀವು ಸಮಾಜ ಸೇವೆ ಮಾಡ್ತಾಯಿದ್ದೀರಾ, ಅರ್ಚಕರು ನೀವು. ಸುಳ್ಳು ಮಾತುಗಳು ನಿಮ್ಮ ಬಾಯಲ್ಲಿ ಬರಬಾರ್ದು. ಏನಕ್ಕೆ ನೀವು ಸುಳ್ಳು ಮಾತುಗಳು ಹೇಳ್ತೀರಾ? ನಾನು ಕೊಟ್ಟಿರೋದು ತೋಟಿ ವಿನಾಂತಿ ಅಂತ ಹೇಳ್ಬಿಟ್ಟು ಇವತ್ತು ಸಮರ್ಥನೆ ಮಾಡ್ಕೊತೀನಿ. ನಾನು ಸ್ಕೆಚ್ ಸಮೇತ ಇದೆ, ಸರ್ಟಿಫೈ ಕಾಪಿಗಳಿದ್ದಾವೆ. ನಾನು ಹೇಳಿದ್ದೀನಿ, ತೋಟಿ ವಿನಾಂತಿ 1 ಎಕರೆ 25 ಗುಂಟೆ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ. ನೀವು ಯಾರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದೀರ? ಪೇಪರ್ ತೋರಿಸಿ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡೋದಲ್ಲ, ಸಿಲ್ಲಬಲ್ಲಸ ಆರೋಪಗಳು ಮಾಡೋದು. ನಾವು ಇದನ್ನು ಆಚೆ ತಗೊಂಡು ಮಾಡಿ ನನ್ನ ಮೇಲೆ ಹೇಳ್ತಾ ಇದ್ದೀರಲ್ವಾ? ನಾನು SCಗಳಿಗೆ ನಾನು ಊರಲ್ಲೇ ಜಮೀನು ತೆಗೆದಿದ್ದೀನಿ. ಸರ್ವೆ ನಂಬರ್ 1 ಪೋಡಿಯಾಗಿ ಸರ್ವೆ ನಂಬರ್ 119 ಆಗಿದೆ. 20 ಗುಂಟೆ ಜಮೀನು ತೆಗೆದಿದ್ದೀನಿ. SCಗಳ ಮನೆ ಕಡೆ 3 ಗುಂಟೆ ಜಮೀನು ಬಂತು. SCಗಳಿಗೆ ಬಿಟ್ಕೊಟ್ಟಿದ್ದೀನಿ. ಅದು ಮಿಕ್ಕಿದ ಜಮೀನಲ್ಲಿ ನಾನು ಇದ್ದೀನಿ. ಯಾರನ್ನಾದ್ರೂ ವಿಚಾರಿಸಿ, ಅವ್ರ ಮನೆಗಳ ಹತ್ರ ಹೋಗಿ ವಿಚಾರಿಸಿ ನಾಗರಾಜ್ ಏನು ಅಂತ. SCಗಳಿಗೆ ಜಾಗ ಕೊಟ್ಟಿದ್ದೀನಿ ನಾನು. ಅಂಥವ್ರ ಮೇಲೆ ನಮ್ಗೆ ಬೇಕಾ ಸರ್ಕಾರಿ ಜಾಗ ಬೇಕಾ? ನಮಗೆ ದೇವಸ್ಥಾನ ಜಾಗ ನಮ್ಗೆ ಬೇಕಾ? ಅದಕ್ಕೆ ನಾನು ನೇರವಾಗಿ ಸಂದೇಶ ಕೊಡ್ತೇನೆ BJP ಮುಖಂಡರಿಗೆ, BJP ಬ್ಲಾಕ್ ಕಾಂಗ್ರೆಸ್ BJP ಬ್ಲಾಕ್ ಕಾಂಗ್ರೆಸ್ ರೂರಲ್ ಅಧ್ಯಕ್ಷರಿಗೆ, ಬೇತ್ಮಂಗಲ ರೂರಲ್ BJP ಅಧ್ಯಕ್ಷರಿಗೆ ನಾನು ನೇರವಾಗಿ ಅವ್ರಿಗೊಂದು ನೇರ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಅವರು ನಾಳೆನೇ ಬರ್ಬೋದು. ಆ ಸರ್ವೇರ್ ಫೀಸು ನಾನು ಕಟ್ತೀನಿ. ಪ್ರೈವೇಟ್ ಸರ್ವೇರ್ನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಾನೇನಾದರೂ ಆ ಜಾಗಕ್ಕೆ ಹೋದರೆ ನಾನು ತಿರುಗೊಳಿಸ್ತೀನಿ ಅಂತ ಹೇಳ್ತಾ, ನಾನು ಇನ್ನೂ ಜಾಸ್ತಿ ಮಾತಾಡಬೇಕು. ಇವತ್ತು ನನ್ನ ಮೇಲೆ ಬಂದಿರೋ ಆರೋಪ ಮಾತ್ರ ನಾನು ಮಾತಾಡ್ತೀನಿ ಅಷ್ಟೇ. ನಮ್ಮ MLA ಬಗ್ಗೆ ಮಾತಾಡಬೇಕಾದ್ರೆ ನಾನು ಇನ್ನೂ ಜಾಸ್ತಿ ಹೇಳ್ತೀನಿ, ಅವ್ರ ಸಾಧನೆಗಳು ಇರಲಿ. ಇವತ್ತಿಗೆ ನನ್ನ ಮೇಲೆ ಏನು ಆರೋಪ ಬಂದಿದೆ ಅದ ಮೇಲೆ ಮಾತ್ರ ಇದು ಸುಳ್ಳು ಸುದ್ದಿ ಅಂತ ಹೇಳೋದಕ್ಕೆ ನಾನು ಇವತ್ತು ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ.